ಐನ್ಸ್ಟೀನ್ ರವರು ತಮ್ಮ ಸಾಪೇಕ್ಷತಾವಾದ ಸಿದ್ಧಾಂತದಲ್ಲಿ in this theory of relativity continue in this theory of relativity he mentioned that ಜಗತ್ತಿನಲ್ಲಿನ ಎಲ್ಲ all the physical motion in the world ಭೌತ ವರ್ಣನೆಯ ಎಲ್ಲ ಭೌತ ವರ್ಣನೆಯ ಚಲನೆಗಳು ಸಾಪೇಕ್ಷವಾಗಿವೆ ಈಸ್ ರಿಲೇಟಿವ್ ಎಕ್ಸೆಪ್ಟ್ ಆದರೆ ದ ವೆಲಾಸಿಟಿ ಆಫ್ ಲೈಟ್ ಬೆಳಕಿನ ವೇಗ ಮಾತ್ರ ವಿಚ್ ಈಸ್ ಅಬ್ಸಲ್ಯೂಟ್ ಮೋಷನ್ ನಿರಪೇಕ್ಷ ಚಲನೆಯಾಗಿದೆ ಎಂದು ಮಂಡಿಸಿದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ಬದಲೇ ಓಕೆ. ಇನ್ನು ಸೈಡ್ ಇರ್ಬೇಕು ರೀ ಮೋಷನ್ ಚಲನೆ. ಇಟ್ ಈಸ್ ಅ ಚೇಂಜ್ ಇನ್ ಟೈಮ್. ಇದು ಒಂದು ಕಾಯದ ಸ್ಥಾನಕ್ಕೆ ಹೋಲಿಸಿದಾಗ ವಿತ್ ಪೊಸಿಷನ್ ಆಫ್ ಒನ್ ಬಾಡಿ ಮತ್ತೊಂದು ಕಾಯದ ಸ್ಥಾನದಲ್ಲಾಗುವ compared to the position of another body ಕಾಲದೊಂದಿಗಿನ ಬದಲಾವಣೆಯಾಗಿದೆ. ಕಾಲದೊಂದಿಗಿನ ಬದಲಾವಣೆಯಾಗಿದೆ. ಓಕೆ, ನೆಕ್ಸ್ಟ್ ಏಟಿ ಬೇಕು ಸ್ಕೇಲಾರ್ ಕ್ವಾಂಟಿಟೀಸ್ ಬೇಕು. ಅದಿಶ ಪರಿಮಾಣಗಳು ಈ ಭೌತಿಕ ಪರಿಮಾಣಗಳು ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಕೇವಲ ಸಂಖ್ಯಾ ಮೌಲ್ಯ ಓನ್ಲಿ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಆರ್ ನ್ಯೂಮೆರಿಕಲ್ ವ್ಯಾಲ್ಯೂ. ಸಂಖ್ಯಾ ಮೌಲ್ಯ ಅಥವಾ ಪರಿಮಾಣವನ್ನು ಮಾತ್ರ ಹೊಂದಿರುತ್ತವೆ, ಬಟ್ ನಾಟ್ ಡೈರೆಕ್ಷನ್. ಎಕ್ಸಾಂಪಲ್ ಬೇಕಾರು ಲೆಂಗ್ತ್ ಉದ್ದ, ಬ್ರೆಡ್ತ್ ಬ್ರೆಡ್ತ್ ಅಗಲ, ಹೈಟ್ ಎತ್ತರ, ಮಾಸ್ ರಾಶಿ, ಟೈಮ್ ಕಾಲ, ವಾಲ್ಯೂಮ್ ಗಾತ್ರ, ಏರಿಯಾ ವಿಸ್ತೀರ್ಣ, ಪೊಟೆನ್ಷಿಯಲ್ ವಿಭವ, ಎನರ್ಜಿ ಶಕ್ತಿ, ವರ್ಕ್ ಕೆಲಸ, ಪ್ರೆಷರ್ ಒತ್ತಡ, ಡೆನ್ಸಿಟಿ ಸಾಂದ್ರತೆ, ಸ್ಪೀಡ್ ಜವ, ಟೆಂಪರೇಚರ್ ತಾಪ, ಆ್ಯಂಡ್ ಮತ್ತು ಡಿಸ್ಟನ್ಸ್ ಟ್ರಾವೆಲ್ಡ್ ಚಲಿಸಿದ ಅಥವಾ ಕ್ರಮಿಸಿದ ದೂರ. ಎಷ್ಟದ ನೋಡ್ರಿ
15 ರೈಟ್. ಅದ್ರಿ ಇನ್ನು ನೆಕ್ಸ್ಟ್ ಬೇಕಾರೆ ವೆಕ್ಟರ್ ಕ್ವಾಂಟಿಟೀಸ್, ಸದಿಶ ಪರಿಮಾಣಗಳು. These physical quantities, ಈ ಭೌತಿಕ ಪರಿಮಾಣಗಳು which have both magnitude and direction, ಸಂಖ್ಯಾ ಮೌಲ್ಯ ಮತ್ತು ದಿಕ್ಕನ್ನು ಒಳಗೊಂಡಿರುತ್ತವೆ. ಓಕೆ, ಎಕ್ಸಾಂಪಲ್ ಬೇಕಾರೆ ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಓಕೆ. ನೆಕ್ಸ್ಟ್ ವೇಟ್ ತೂಕ, ವೆಲಾಸಿಟಿ ವೇಗ, एक्सेलरेशन एक्सेलरेशन ವೇಗೋತ್ಕರ್ಷ, ಡಿಸ್ಲರೇಷನ್ DECELERATION ಡಿಸ್ಲರೇಷನ್ ಅಂದ್ರೆ ವೇಗಾಪಕರ್ಷ, ಫೋರ್ಸ್ ಬಲ, ಮೊಮೆಂಟಮ್ ಮೊಮೆಂಟಮ್ ಸಂವೇಗ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ, ಎಲೆಕ್ಟ್ರಿಕ್ ಫೀಲ್ಡ್ ವಿದ್ಯುತ್ ಕ್ಷೇತ್ರ, ಮತ್ತು ಸ್ಥಾನ ಅಂದ್ರೆ ಪೊಸಿಷನ್. ಸ್ಥಾನ ಮೀನ್ಸ್ ಪೊಸಿಷನ್. ಓಕೆ, ಇನ್ನು ಪಾಯಿಂಟ್ ನಂಬರ್ 1 ಬಕೋರ್ ಹೆಡ್ಡಿಂಗ್. ಯಾಕೆ ಹೇಳ್ರಿ, ಒಂದು 2-3 ಡಿಪಾರ್ಟ್ಮೆಂಟ್ ಒಳಗಡೆ ಡಿಸ್ಪ್ಲೇಸ್ಮೆಂಟು ಎಕ್ಸಲರೇಷನ್ ಡೆಫಿನೇಷನ್ ಕೇಳ ಹಿಂಗೆ ಆಗುತ್ತೆ ಬಕೋರಿ. ಡಿಸ್ಟೆನ್ಸ್ ಟ್ರಾವೆಲ್ಡ್, ಚಲಿಸಿದ ಅಥವಾ ಕ್ರಮಿಸಿದ ದೂರ. ಫಸ್ಟ್ ಒನ್ ಡಿನೋಟಿಂಗ್ ಲೆಟರ್ ಯಾವುದು? ಸ್ಮಾಲ್ ಡಿ. ಡಿನೋಟಿಂಗ್ ಲೆಟರ್ಸ್ ಬರ್ರಿ, ಯಾಕಂದ್ರೆ RSI 2021 ಮೇಲೆ ಒಂದು ಕ್ವಶನ್ ಆಗಿದೆ. ಓಕೆ, ಬಕೋರ್. ಇಟ್ ಈಸ್ ದ ಟೋಟಲ್ ಲೆಂತ್ ಆಫ್ ದ ಪಾತ್. ಇದು ಒಂದು ಕಾಯವು ಒಂದು ಸ್ಥಾನದಿಂದ, ಲೆಂತ್ ಆಫ್ ದ ಪಾತ್ ಟ್ರಾವೆಲ್ಡ್ ಬೈ ಎ ಬಾಡಿ, ಮತ್ತೊಂದು ಸ್ಥಾನಕ್ಕೆ, ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ಆರ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಮತ್ತೊಂದು ಸ್ಥಾನಕ್ಕೆ ಚಲಿಸಲು ಇರುವ ಒಟ್ಟು ಪಥವಾಗಿದೆ, ಒಟ್ಟು ಪಥ. ನೆಕ್ಸ್ಟ್ ಇಟ್ಸ್ SI ಯೂನಿಟೀಸ್, SI ಮಾನ ಮೀಟರ್. ಓಕೆ, ಇನ್ನು ಸೆಕೆಂಡ್ ಅನ್ಬೇಕು, ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಸ್ಮಾಲ್ ಎಸ್. ಇದು ಒಂದು ಕಾಯವು, ಇಟ್ ಈಸ್ ದ ಮಿನಿಮಮ್ ಡಿಸ್ಟೆನ್ಸ್ ಒಂದು ಸ್ಥಾನದಿಂದ ಟ್ರಾವೆಲ್ಡ್ ಬೈ ದ ಬಾಡಿ ಮತ್ತೊಂದು ಸ್ಥಾನಕ್ಕೆ, ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಸ್ಥಾನಕ್ಕೆ ಚಲಿಸಲು ಇರುವ ಕನಿಷ್ಠ ಪಥವಾಗಿದೆ.
ಓಕೆ, ನೆಕ್ಸ್ಟ್ ಲೈನ್. ಇದರ SI ಮಾನ, SI ಯೂನಿಟ್ ಈಸ್ ಎಸ್ ಮೀಟರ್. ಫಾರ್ಮುಲಾ ಬೇಕು. ಡಿಸ್ಪ್ಲೇಸ್ಮೆಂಟ್ S ಈಕ್ವಲ್ ಟು ಸ್ಥಾನ ಪಲಟ S ಈಕ್ವಲ್ ಟು ಫೈನಲ್ ಪೊಸಿಷನ್ ಅಂತಿಮ ಸ್ಥಾನ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂದರೆ ಆರಂಭಿಕ ಸ್ಥಾನ. ಓಕೆ, ನೆಕ್ಸ್ಟ್ ನೋಡ್ಕೊರಿ. ಇನ್ ಎ ಸರ್ಕ್ಯುಲರ್ ಮೋಷನ್, ವೃತ್ತೀಯ ಚಲನೆಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಈಸ್ 0. ಕಾಯದ ಸ್ಥಾನಪಲ್ಲಟವು 0 ಆದರೆ ಚಲಿಸಿದ ದೂರವು ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್, ಆ ವೃತ್ತದ ಪರಿಧಿಯಾಗಿರುತ್ತದೆ. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತಂದು ದಟ್ ಈಸ್ D ಈಕ್ವಲ್ ಟು 2πr. D ಅಂದ್ರೇನು? ಡಿಸ್ಟೆನ್ಸ್. D ಈಕ್ವಲ್ ಟು 2πr. ಯಾಕಡೆ ಒಮ್ಮೆ ಲೆಕ್ಕ ಕೊಟ್ಟಂತ ಹೆಂಗೆ ಕೊಡೋದನ್ರಿ? 7 ಮೀಟರ್ ತ್ರಿಜ್ಯವಿರುವ ಒಂದು ಗಾಣದ ಎತ್ತು ವೃತ್ತಾಕಾರ ಚಲನೆಯಲ್ಲಿ ಚಲಿಸ್ತದೆ. ಹಾಗಾದ್ರೆ ಆ ಗಾಣದ ಎತ್ತಿನ ಸ್ಥಾನ ಪಲಟ ಮತ್ತು ಏನು ಇದು ಅದರ ಚಲಿಸಿದ ದೂರ ಎಷ್ಟು ಕೇಳ್ತಾರೆ. ಹಂಗಾರೆ 6 ಬೆಲೆ ತುಂಬೋದಲ್ಲ, 2 × 22/7 × 7. ಅದಕ್ಕೆ ನಾನು ಫಾರ್ಮುಲಾ ಕೊಟ್ಬಿಟ್ಟೆ ಅಷ್ಟೇ. ಕೇಳ್ಯಾರ ಈ ಥರ ಕ್ವಶನ್ ಕೇಳ್ಯಾರ, ಅದಕ್ಕೆ ಅದನ್ನು. ಓಕೆ, ನೆಕ್ಸ್ಟ್ ಬೇಕು ರೀ. ಯಾವುದು? ಮಾಸ್, ರಾಶಿ. ಸ್ಮಾಲ್ m. It is the amount of atoms present in a body. ಇದು ಒಂದು ಕಾಯದಲ್ಲಿರುವ ಎಲ್ಲ ಪರಮಾಣುಗಳ ಒಟ್ಟು ಮೊತ್ತವಾಗಿದೆ. ಪ್ರೆಸೆಂಟ್ ಇನ್ ಎ ಬಾಡಿ. ನೆಕ್ಸ್ಟ್, ಇಟ್ಸ್ SI ಯೂನಿಟ್ ಈಸ್ ಕಿಲೋಗ್ರಾಮ್, ಮೀನ್ಸ್ kg. ನೆಕ್ಸ್ಟ್, ರಾಶಿಯು ಸ್ಥಳದಿಂದ ಸ್ಥಳಕ್ಕೆ ಮಾಸ್ ಡಸ್ ನಾಟ್ ಚೇಂಜ್, ಬದಲಾವಣೆಯಾಗುವುದಿಲ್ಲ. ಫ್ರಮ್ ಪ್ಲೇಸ್ ಟು ಪ್ಲೇಸ್. ಓಕೆ, ನೆಕ್ಸ್ಟ್ ಪಾಯಿಂಟ್, ವೇಟ್, ತೂಕ. ಡಿನೋಟಿಂಗ್ ಲೆಟರ್ ಈಸ್ W. ಇದು ಒಂದು ಕಾಯದ ರಾಶಿ, ಇನ್ ಬ್ರಾಕೆಟ್ ಸ್ಮಾಲ್ m. It is the product of the mass of a body, in bracket small m, ಮತ್ತು ಗುರುತ್ವ ವೇಗೋತ್ಕರ್ಷದ and acceleration due to gravity. ಗುರುತ್ವ ವೇಗೋತ್ಕರ್ಷದ, ಇನ್ ಬ್ರಾಕೆಟ್ ಸ್ಮಾಲ್ g, acceleration due to gravity ಅದು ಸರ್ ಸ್ಮಾಲ್ g.
ಗುಣಲಬ್ಧವಾಗಿದೆ. ಓಕೆ, ಆರ್ ಅಥವಾ ನೆಕ್ಸ್ಟ್ ಲೈನ್ ಬೇಕಾದ್ರೆ ಇನ್ನೊಂದು ಡೆಫಿನೇಷನ್. ದ ವೇಟ್ ಆಫ್ ಆನ್ ಆಬ್ಜೆಕ್ಟ್, ಭೂಮಿಯು ಮರಳಿ ಪ್ರತಿಕ್ರಿಯಿಸುವ ಈಸ್ ಮೇಜರ್ ಆಫ್ ದ ಫೋರ್ಸ್, ಬಲವನ್ನು ಎಕ್ಸರ್ಟೆಡ್ ಆನ್ ದ ಆಬ್ಜೆಕ್ಟ್, ಬಲವನ್ನು ನಾವು ತೂಕವೆಂದು ಅನುಭವಿಸುತ್ತೇವೆ. ಮೇಜರ್ ಆಫ್ ದ ಫೋರ್ಸ್ ಎಕ್ಸರ್ಟೆಡ್ ಆನ್ ದ ಆಬ್ಜೆಕ್ಟ್ by gravity of earth. Next formula ಬಕೋರಿ. W equal to W equal to ಏನು? M into G, mass into gravity. Next line, its SI unit is Newton. ನ್ಯೂಟನ್ ಆರ್ ಅಥವಾ ಒಂದು ಬರೆಯೋದು ಇದು ಬರ್ರಿ kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಚ್ಚಾ ಅದು ಇದು ಡೋರ್ ಓಪನ್ ಮಾಡಿಬಿಡ್ರಿ, ಡೋರ್ ಓಪನ್ ಮಾಡ್ರಿ. ಫ್ಯಾನ್ ಹಚ್ಚಿದ್ರೆ ಹಚ್ಚೋರಿ, ನೀವು ಫ್ಯಾನ್ ಹಚ್ಚೋರಿ. ಯಾಕಂದ್ರೆ ಏರ್ ಪಾಸ್ ಆಗ್ಬೇಕು ನೋಡ್ರಿ, ಏರ್ ಪಾಸ್ ಆದ್ರೆ ಓಕೆ. ಅದು ಹಾಂ ಈಗ ಗಾಳಿ ಒಳಗೆ ಹೊರಗೆ ಫ್ರೆಶ್ ಗಾಳಿ ಬರ್ಬೇಕು. ಇದು ಗಾಳಿ ಬರಲ್ರಿ, ಇದ್ದ ಗಾಳಿ ತಿರುಗಿಸಿ ಹೋಗಿತೈತಿ ಮತ್ತೆ ಹೇಳಿ. ಹಾಂ, ನಮ್ಮ ಕಾರ್ಬನ್ ಡೈಆಕ್ಸೈಡ್ ನಮಗೆ ಕೊಡ್ತೈತೆ. ಇವು ಓಪನ್ ಇರ್ಬೇಕು, ಎಲ್ಲ ವಿಂಡೋಸ್ ಡೋರ್ಸ್ ಎಲ್ಲ ಓಪನ್ ಇರ್ಬೇಕು. ಬಕೋರಿ ನೆಕ್ಸ್ಟ್ ಬಕೋರಿ. ವೇಟ್ ಚೇಂಜಸ್, ತೂಕವು ಸ್ಥಳದಿಂದ ಸ್ಥಳಕ್ಕೆ, ಫ್ರಮ್ ಪ್ಲೇಸ್ ಟು ಪ್ಲೇಸ್ ಬದಲಾವಣೆಯಾಗುತ್ತದೆ. ಬಿಕಾಸ್ ದ ವ್ಯಾಲ್ಯೂ ಆಫ್ ಜಿ, ಕಾರಣ ಜಿಯ ಮೌಲ್ಯವು, ಜಿ ಯಾವ್ದು ಬರೀಬೇಕೀಗ? ಸ್ಮಾಲ್ ಜಿನ ಕ್ಯಾಪಿಟಲ್ ಜಿನ? ಹಾಂ, ಸ್ಮಾಲ್ ಜಿ. ದ ವ್ಯಾಲ್ಯೂ ಆಫ್ ಜಿ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಜಿಯ ಮೌಲ್ಯವು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುತ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸ್ಪೀಡ್. ಜವ ಕ್ಯಾಪಿಟಲ್ ಎಸ್. ಇದು 1 ಸೆಕೆಂಡ್ನಲ್ಲಿ ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್, ಅಥವಾ ಒಂದು ಏಕಮಾನ ಕಾಲದಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ. ಕಾಯದ ಚಲಿಸಿದ ದೂರದಲ್ಲಾಗುವ ಬದಲಾವಣೆಯಾಗಿದೆ. ಓಕೆ, ಈ ಫಾರ್ಮುಲಾ ಬಗೋದ್ರ ಎಸ್ ಈಕ್ವಲ್ ಟು ಡಿ ಬೈ ಟಿ. ಓಕೆ, next its SI unit is SI माना meter per second. Okay, next velocity, ವೇಗ. ಇದು 1 ಸೆಕೆಂಡ್ನಲ್ಲಿ it is the rate of change of
ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ. 1 ಸೆಕೆಂಡ್ನಲ್ಲಿ ಕಾಯದ ಸ್ಥಾನ ಪಲ್ಲಟದಲ್ಲಾಗುವ ಬದಲಾವಣೆಯಾಗಿದೆ. ಫಾರ್ಮುಲಾ ಬಗೋರೆ. V equal to S by T. Okay, same method. Its SI unit is SI ಮಾನ meter per second. So next point, I think 7th ಇರಬೇಕಲ್ಲ, acceleration. Next, ವೇಗೋತ್ಕರ್ಷ ಅಥವಾ ವೇಗವರ್ಧನೆ, ಸ್ಮಾಲ್ ಎ ಇಂದ ಡಿನೋಟ್ ಮಾಡ್ತಾರೆ ಲೆಟರ್. ಸೇಮ್ ಪಾಯಿಂಟ್. ಇಟ್ ಇಸ್ ದ ರೇಟ್ ಆಫ್ ಚೇಂಜ್ ಆಫ್, ಇದು 1 ಸೆಕೆಂಡ್ನಲ್ಲಿ ಕಾಯದ ವೇಗದಲ್ಲಾಗುವ ವೆಲಾಸಿಟಿ ಆಫ್ ಎ ಬಾಡಿ, ಬದಲಾವಣೆಯಾಗಿದೆ. ಹಂಗಾರೆ ಈ ಫಾರ್ಮುಲಾ ಬಕೋರಿ. ಎಕ್ಸಲರೇಷನ್ ಎ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಬಕೋರಿ. ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಅಂತಿಮ ವೇಗ. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಆರಂಭಿಕ ವೇಗ. ಟಿ ಮೀನ್ಸ್ ಟೈಮ್, ಕಾಲ. ಓಕೆ, ಸೇಮ್. ಇಟ್ಸ್ ಎಸ್ ಐ ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಓಕೆ, ಯಾಕೆ ಹೇಳ್ರಿ, ಫಾರ್ಮುಲಾ ಮ್ಯಾಗ ಬರ್ತದೆ, ಬರಲ್ಲ. ಇದು ಫಾರ್ಮುಲಾ ಐತಿಲ್ರಿ, ಎ ಇಸ್ ಈಕ್ವಲ್ ಟು ಟಿ ಅಂದ್ರೇನು, ಟೈಮ್ ಅನ್ನು ಎದ್ರ ಮೆಜರ್ ಮಾಡ್ತಾರೆ, ಸೆಕೆಂಡ್. ಎಸ್, ರೈಟ್. ಓಕೆ, ವಿ ಅಂದ್ರೇನು, ಯು ಅಂದ್ರೇನು, ವೆಲಾಸಿಟಿ ಇಲ್ಲ ಅದು. ಸೊ ವೆಲಾಸಿಟಿ ಯೂನಿಟ್ ಏನು, ಮೀಟರ್ ಪರ್ ಸೆಕೆಂಡ್ ಈಕ್ವಲ್ ಟು, ಬರಬರಿ. ಇದು ಏನೂ ಇಲ್ಲಂದ್ರೆ ಕೆಳಗೆ ಏನಾಗ್ತೈತ್ರಿ, ಸೊ 1 ಏನಾಗುತ್ತೆ, ನ್ಯೂಮಿನೇಟರ್ ಹೋಗುತ್ತೆ, ಎಸ್ ಏನಾಗುತ್ತೆ, ಡಿನಾಮಿನೇಟರ್ ಬರುತ್ತೆ. ಎಮ್ ಇಂಟು 1, ಎಮ್ ಅಂದ್ರೇನು, ಮೀಟರ್. ಎಸ್ ಇಂಟು ಎಸ್, ಎಸ್ ಸ್ಕ್ವೇರ್. ಎಸ್ ಸ್ಕ್ವೇರ್ ಅಂದ್ರೇನು, ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸ್ಕ್ವೇರ್. ನೆಕ್ಸ್ಟ್ ಇದು ಬಗೋರಿ. ಡಿಸ್ಲರೇಷನ್ ಆರ್ ರಿಟಾರ್ಡೇಷನ್ ಆರ್ ನೆಗೆಟಿವ್ ಎಕ್ಸಲರೇಷನ್. ಕನ್ನಡ ಒಳಗ ವೇಗಾಪಕರ್ಷ, ಅದು ಸ್ಮಾಲ್ ಎ ಇಂದ ಡಿನೋಟ್ ಮಾಡ್ತಾರ. ಬದ್ರಿ, ಸೇಮ್ ಪಾಯಿಂಟ್. ಇದು 1 ಸೆಕೆಂಡ್ನಲ್ಲಿ ಕಾಯದ ವೇಗದಲ್ಲಿ ಕಡಿಮೆಯಾಗುವುದಾಗಿದೆ. ಇಟ್ ರೆಫರ್ಸ್ ಟು acceleration in the direction
opposite to the direction of the velocity. Next line. Deceleration, ವೇಗಾಪಕರ್ಷವು always, ಯಾವಾಗಲೂ, reduces speed, ವೇಗವನ್ನು ಕಡಿಮೆ ಮಾಡುತ್ತದೆ. ವೇಗವನ್ನು ಕಡಿಮೆ ಮಾಡುತ್ತದೆ. ನೆಕ್ಸ್ಟ್ ಲೈನ್. SI ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನು ಚಿಕ್ಕಿದೆ, ಇದನ್ನು ಬಕೊಂಡ್ಬಿಡ್ರಿ. ಮೊಮೆಂಟಮ್ ಅಂತ ಬಕೋರಿ. 9th ಪಾಯಿಂಟ್. ಸಂವೇಗ, ಮೊಮೆಂಟಮ್ ಸಂವೇಗ ಅಥವಾ ಚಲನ ಪರಿಮಾಣ. ಡಿನೋಟಿಂಗ್ ಲೆಟರ್ P. ಮೊಮೆಂಟಮ್ P. ಆಮೇಲೆ ನೋಡ್ರಿ, ಸಂವೇಗ ಅಂದ್ರೆ ಏನಿಲ್ರಿ, P = m × v ಅಂತ ಆಗುತ್ತೆ ಅಷ್ಟೆ. P ಅಂದ್ರೇನು? ಮೊಮೆಂಟಮ್. m ಅಂದ್ರೇನು? P ಅಂದ್ರೇನು? ಅಂದ್ರೆ ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ದ ಮಾಸ್ ಅಂಡ್ ವೆಲಾಸಿಟಿ ಅಂತ ಹೇಳ್ಬೋದು. ಎರಡರ ಗುಣಲಬ್ಧ, ರಾಶಿ ಮತ್ತು ವೇಗ. ಈಗ ವಾಟ್ ಈಸ್ ಯುವರ್ ಮೊಮೆಂಟಮ್ ನಾವು? ಬಟ್ ವಾಟ್ ಈಸ್ ಅವರ್ ಮೊಮೆಂಟಮ್? ಸರ್ಟನ್ ಮೊಮೆಂಟಮ್ ಇಸ್ ದೇರ್ ಅಂತ ಹೇಳ್ಬೇಕು. ಒಂದು ಸಂವೇಗ ಇದೆ, ಯಾಕಂದ್ರೆ ನಾನು ಚಲಿಸ್ತಾ ಇದ್ದೀನಿ, ನೀವು ಚಲಿಸ್ತಾ ಇಲ್ಲ ಅಂದ್ರೆ ಏನು? v = ಸೊ m × 0 ಅಂದ್ರೆ ಏನು? ನಿಮ್ಮ ಮೊಮೆಂಟಮ್ 0. ಯಾಕಂತ ಕೇಳಿ ಹೇಳ್ಬೇಕು? ಬಿಕಾಸ್ ಆಫ್ ನೀವು ನಿಶ್ಚಲತೆಯಲ್ಲಿದ್ದೀರಿ ಆರ್ ಸ್ಟೇಷನರಿ ಪೊಸಿಷನ್ ಇದ್ದೀರಿ, ಇವರ ವೆಲಾಸಿಟಿ 0 ಇದೆ. ಈ ಥರ ಅರ್ಧ. ಹಂಗಾರೆ SI ಯೂನಿಟ್ ಏನು ಹೇಳ್ಬೋದ್ರಿ? kg. ಮಾಸ್ ಏನು? kg. ವೆಲಾಸಿಟಿ ಏನ್ರಿ? ಇಷ್ಟೇ. ಬಟ್ RR ಬೇಳೆ ಹೆಂಗೆ ಕೇಳಿ ಗೊತ್ತಾ? P = ಏನು ಸೂತ್ರ? ಓಕೆ, P = P1 ಸರಿನಾ, P2 ಸರಿನಾ, ಅಥವಾ ಬೋತ್ 1 and 2 ಸರಿನಾ? ಒಂದು 2 ಸರಿನಾ ಅಥವಾ 2 ಸರಿನಾ? ಯಾಕೆ 2 ಸರಿ? ಪ್ರಾಡಕ್ಟ್ ಐತಿಲ್ಲ, ಗುಣಾಕಾರ ಇದ್ದಾಗ ಯಾವ್ದು ಐದರ m0 ಆರ್ v0. ಸೊ ಟೋಟಲ್ ಆನ್ಸರ್ ಏನಾಗುತ್ತೆ? ಹೌದಲ್ಲ, ಅದಕ್ಕೆ ಇದು ರಾಂಗ್. ಇದು RR ಬೇಳೆ ಕೇಳಿದ್ದು. ಯಾಕೆ ರಾಂಗ್ ಅಂತ ಕೇಳಿದ್ರೆ, ಮಾಸ್ 0 ಆಗಲ್ಲ. ಏನ ಮಾಸ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ರಾಶಿ ಸ್ಥಿರ, ರಾಶಿ 0 ಆಗಲ್ಲ. ಒಂದಿನ ರೀ ರೇಡಿಯೋ ಕಾರ್ಯಕ್ರಮ ಸೈನ್ಸ್ ಬಗ್ಗೆ ಹೇಳ್ತಿದ್ರು. ರಾಶಿ ಬಗ್ಗೆ ಹೇಳುವಾಗ ಅಲ್ಲಿ ಆ ರೇಡಿಯೋ ಹೇಳುವಂತ ಒಬ್ಬ ಟೀಚರ್ ಕೊಟ್ಟಿದ್ರ, ರಾಶಿ ಏನು ಮಾಡಿದ್ರು 0 ಆಗಲ್ಲ ಅಂದ್ರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರು. ನಿಮ್ಮ ದೇಹವನ್ನ ತುಂಡು 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 ಮಾಡಿ ಕತ್ತರಿಸಿದ್ರು ಕೂಡ ಕಲೆಕ್ಟಿವ್ಲಿ ವಿ ಕಾಲ್ ಇಟ್ ಆಸ್ ಮಾಸ್. ನೋಡ್ರಿ, ಮತ್ತೇನ ದೇಹ ಪರಮಾಣುಗಳಿಂದ ಮಾಲಪಟ್ಟಿದೆ, ಮತ್ತೆ ಪರಮಾಣುಗಳೇ ಒಟ್ಟು ಮೊತ್ತ ಅಂತ ಹೇಳ್ತಾರೆ. ಮಾಸ್ ಏನು 0 ಆಗಕ್ಕಾಗಲ್ಲ. ಅರ್ಥದ? ಅದಕ್ಕೆ ಈ ಕ್ವಶನ್ ರಾಂಗ್. ಹುಷಾರಾಗಿರೋ. ನನಗೆ ಗೊತ್ತಿತ್ತು ಎಲ್ಲರೂ ಇದೆ ಸರಿ ಅಂತಾರೆ. ಯಾಕಂದ್ರೆ ಪ್ರಾಡಕ್ಟ್ ರೂಪದಲ್ಲಿ ಇದ್ದಪ್ಪ. ಇದು ಮ್ಯಾಥಮೆಟಿಕಲಿ 0 ರೀ. ಇವ್ರೆ ಮ್ಯಾಥ್ಸ್ ಒಪ್ಪೋದಿನ, ಬಟ್ ನಾಟ್ ಫಿಸಿಕಲ್ ಸೈನ್ಸ್ ಆರ್ ಫಿಸಿಕಲಿ. ಭೌತಿಕವಾಗಿ ತಪ್ಪು. ಬಗೋರಿ ಸಂವೇಗ ಅಂದ್ರೆ ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಮಾಸ್ ಆ್ಯಂಡ್ ವೆಲಾಸಿಟಿ. ಇದು ಒಂದು ಕಾಯದ ರಾಶಿ. ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ದ ಮಾಸ್ ಆಫ್ ದ ಬಾಡಿ ಆ್ಯಂಡ್ ವೆಲಾಸಿಟಿ. ಒಂದು ಕಾಯದ ರಾಶಿ ಮತ್ತು ವೇಗದ ಗುಣಲಬ್ಧವಾಗಿದೆ. ಓಕೆ, ಫಾರ್ಮುಲಾ ಬಕೋರಿ. P = m × v.
Next, its SI unit is SI ಮಾನ ಏನು kg meter per second. ಅರ್ಧ ಓಕೆ ಬರೀ ಹೆಡ್ಡಿಂಗ್ ಬೇಕೋರಿ ಚಹಾ ಕುಡಿದು ಬಂದು ಮಾತಾಡೋಣ. ಪಾಯಿಂಟ್ ನಂಬರ್ 10 ಸಾಂದ್ರತೆ ಡೆನ್ಸಿಟಿ ಡಿನೋಟಿಂಗ್ ಲೆಟರ್ ಈಸ್ ರೋ. ಮಾಸ್ ಬೈ ವಾಲ್ಯೂಮ್ ರಾಶಿ ಡಿವೈಡ್ ಬೈ ಗಾತ್ ಅಂತ ಬರ್ತದೆ. ಓಕೆನಾ ಬರ್ಕೊಬೇಡ್ರಿ ಬರೀ ಇಷ್ಟ ಬರ್ದ್ರಿ ನಾವು ಡೆಫಿನೇಷನ್ ಬರೀ ಆಮೇಲೆ ನಿಮ್ಗೆ ಏನು ಫಾರ್ಮುಲಾ ಬರ್ಸೋಣಂತ. ಏನು ಡೆನ್ಸಿಟಿ ಅಂದ್ರೆ ಹೆಂಗೆ ಅನ್ನೋದನ್ನ ಆಮೇಲೆ ಮಾತಾಡೋಣ.